ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಪ್ರತಿ ದಿವಸವೂ ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 31ನೇ ಅಧ್ಯಾಯ 12ರಿಂದ. ಕೀರ್ತನೆಗಳು 31ನೇ ಅಧ್ಯಾಯ 12ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದೆನು, ಒಡೆದ ಬೋಕಿಯಂತಿದ್ದೇನೆ. ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದೆನು. ಯಾರೋ ದಾವೀದರಸರು ಅಂದರೆ ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯದಂತೆ ನಡೆದು ಅವರನ್ನು ಖಂಡಿಸುತ್ತಾ, ಹೇಳುತ್ತಾ, ಗದರಿಸುತ್ತಾ, ಎಚ್ಚರಿಸುತ್ತಾ ಇದ್ದರು. ದೇವರು ಅವರ ಮುಖಾಂತರ ಕಾರ್ಯವನ್ನು ಮಾಡುವರಾದ್ದರಿಂದ ಇತರರಿಗೆ, ಅಲ್ಲಿ ಲೋಕದ ಜನರಿಗೆ, ದುಷ್ಟರಿಗೆ, ಅನೀತಿವಂತರಿಗೆ, ಇಂಥವರಿಗೆ ಅಲ್ಲಿ ಯಾವುದೇ ಅವಕಾಶ ಇಲ್ಲದಿರುವುದರಿಂದ ಸತ್ತವನಂತೆ ಆದೇನು. ಅಂದರೆ ಎಲ್ಲರೂ ಅವರನ್ನು ಹೀಯಾಳಿಸುವವರು, ಮಾಡೋರು, ಶಿಕ್ಷೆ ಕೊಡೋರು, ಹಿಂಸಿಸುವವರು ಕೂಡ ಆಗಿದ್ದರು. ಬಹಳ ಒಂದು ತೊಂದರೆ ಕೊಡೋರು ಆಗಿದ್ದರು. ಆದ್ದರಿಂದ ಅವರು ಏನಾಗಿದ್ದರು? ಸತ್ತ ಮನುಷ್ಯನಿಗೆ, ಸತ್ತವನಿಗೆ ಯಾರಾದರೂ ಅಲ್ಲಿ ಜ್ಞಾಪಕಕ್ಕೆ ಬರುವುದೇ ಇಲ್ಲ. ಹಾಗೆ ದೇವರಿಂದ ಆದುಕೊಂಡವರು, ದೇವರೊಂದಿಗೆ ಜೀವಿಸುವವರು ಕೂಡ ಏನಾಗ್ತಾರೆ? ಅಂಥವ್ರನ್ನ ಈ ಲೋಕದ ಜನಗಳು, ಅವ್ರ ತಂದೆ ಇರ್ಬೋದು, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಯಾರೇ ಇರ್ಬೋದು, ಖಂಡಿತವಾಗಿಯೂ ಅವ್ರು ಏನು ಮಾಡ್ತಾರೆ? ಆ ರೀತಿ ಅವರನ್ನು ಬಿಟ್ಟು ಬಿಡ್ತಾರೆ. ಇವತ್ತಿಗೆ ಉದಾಹರಣೆಗೆ ನಾನು ಇಲ್ಲಿದ್ದೇನೆ, ನನ್ನ ಹೆಂಡತಿ ಮಕ್ಕಳಿಗೆ ಎಲ್ಲಿದ್ದಾನೆ, ಏನಿದ್ದಾನೆ, ಹೇಗಿದ್ದಾನೆ, ಏನು ಯಾವುದೇ ಇಲ್ಲ, ಮಾತಾಡ್ತಾ ಇದ್ದವ್ರನ್ನು ಕೂಡ ಎಲ್ಲ ಸಂಪರ್ಕವನ್ನು ಕಟ್ ಮಾಡಿದರು. ಹಾಗೆ ನಾನು ಜೀವದಲ್ಲಿ ಇದ್ದೇನೋ ಇಲ್ಲೋ ಅಂತ ಕೂಡ ಅವರಿಗೆ ಗೊತ್ತಿಲ್ಲ. ಆಮೇಲೆ ನನ್ನ ಮೂಲಕ ದೇವರು ಯಾರ್ಯಾರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾರೋ ಅವರು ಕೂಡ ಸ್ವಲ್ಪ ಸಮಯ ಬಹಳ ಪ್ರೀತಿಯಲ್ಲಿದ್ದರು. ಆಮೇಲೆ ಅವರು ಮಾಡ್ತಾ ಇದ್ದಂಥ ತಪ್ಪುಗಳನ್ನು ಅವರಿಗೆ ತಿಳಿಸ್ತಾ ಬರುವಾಗ, ಎಚ್ಚರಿಸ್ತಾ ಬರುವಾಗ, ವಾಕ್ಯವನ್ನು ಹೇಳ್ತಾ ಬರುವಾಗ ಇವತ್ತು ಸುಳ್ಳು ಬೋಧಕರುಗಳನ್ನು ಹಿಂಬಾಲಿಸಿ ಓಡ್ತಾ ಇದ್ದಾರೆ. ನನ್ನಂಥವರು ಕೂಡ ದೇವರು ನನ್ನ ಮುಖಾಂತರ ಅವರಿಗೆ ಒಳ್ಳೆಯದನ್ನು ಮಾಡಿದ್ದನ್ನು ಕೂಡ ಇವತ್ತು ಮರೆತು ಬಿಟ್ಟರು. ನಾನಲ್ಲ, ನನ್ನ ಮುಖಾಂತರ ದೇವರು ಮಾಡಿದ್ದು ಆಗಲಿ. ಅವರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಮುಂದೆ ಸರಿಯಾದ ಜ್ಞಾನ, ತಿಳುವಳಿಕೆ ಕೊಟ್ಟು ದೇವರನ್ನು ಚೆನ್ನಾಗಿ ಅರಿತುಕೊಳ್ಳುವಂತಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಡೆದ ಬೋಕಿಯಂತಿದ್ದೇನೆ. ಒಡೆದ ಬೋಕಿ, ಇವತ್ತೊಂದು ಬೋಕಿಯಲ್ಲಿ ತುಂಬ ನೀರು ತುಂಬಿಸ್ಬೋದು, ಚೆನ್ನಾಗಿ ಹಾಗೆ ನಿಲ್ತದೆ. ಒಡೆದು ಹೋದರೆ ಏನಾಗ್ತದೆ? ಆ ಬೋಕಿಯಿಂದ ಒಂದೊಂದೇ ತೊಟ್ಟು ತುಂಬ ಒಡೆದು ಹೋದರೆ ಒಂದೇ ಸಲ ಹೋಗ್ತದೆ, ಇಲ್ಲದ್ರೆ ಒಂದೊಂದೇ ಹನಿ ಬಂದು ಸಂಪೂರ್ಣ ಖಾಲಿ ಆಗ್ತದೆ. ಹಾಗೆ ನಮ್ಮ ಜೀವಿತಕ್ಕೂ ಕೂಡ ಏನಾಗ್ತೇವೆ? ನಾವು ಖಾಲಿ ಆಗಿರ್ತೇವೆ. ಈ ಲೋಕದ ವಿಷಯಗಳಿಂದ, ಬಂಧು ಬಳಗದವರ ದಶೆಯಿಂದ, ತಂದೆ ತಾಯಿಂದಲೋ, ಹೆಂಡತಿ ಮಕ್ಕಳಿಂದಲೋ, ಯಾರಿಂದಲೋ ಒಡೆದ ಬೋಕಿ ಅಂತಿರ್ತೇವೆ. ಅದೇ ರೀತಿ ಆದರೂ ದೇವರು ನಮ್ಮನ್ನು ಬಿಡದವರಾಗಿದ್ದಾರೆ, ದೇವರು ರಕ್ಷಿಸುವವರಾಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ನಮ್ಮ ಸಂಪೂರ್ಣ ಭರವಸೆ ಏನೇ ಆದರೂ ದೇವರು ನಮ್ಮನ್ನು ನಡೆಸ್ತಾ ಬರ್ತಾರೆ. ನಮ್ಮ ಭರವಸೆ ದೇವರಲ್ಲಿ ಇಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. 13ನೇ ವಚನ. ಅನೇಕರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದು ಒಳಸಂಚು ಮಾಡುತ್ತಿದ್ದಾರೆ. ನೋಡಿ, ಅನೇಕರು ಏನು ಮಾಡ್ತಾರೆ? ಇವನು ಇಟ್ಟುಕೊಂಡ್ರೆ ಇನ್ನು ಏನು ಲಾಭ ಇಲ್ಲ, ಇವನಿಂದಾಗಿ ನಮಗೆ ಒಳ್ಳೆಯದು ಸಿಕ್ಕುವುದಿಲ್ಲ, ನಮ್ಮನ್ನು ಖಂಡಿಸ್ತಾನೆ, ಅದು ತಪ್ಪು, ಇದು ತಪ್ಪು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾನೆ. ಅದರಿಂದಾಗಿ ನಮ್ಮ ಗುಟ್ಟುಗಳೆಲ್ಲ ರಟ್ಟಾಗ್ತಾ ಇವೆ. ಇವನನ್ನು ಬಿಡಲೇಬಾರ್ದು, ಕೊಳ್ಳಲೇಬೇಕು ಅಂತೇಳಿ ಏನು ಮಾಡಿದರು? ದಾವೀದರನ್ನು ಇಸ್ರಾಯೇಲರ ಅರಸನನ್ನಾಗಿ ದೇವರು ಮಾಡಿದ ಮೇಲೆ ಪ್ರಜೆಗಳೇ, ಸ್ವಂತ ಮಾವನೇ, ಸ್ವಂತ ತಮ್ಮನಿಗೆ ಚಾಡಿ ಹೇಳಿದವರು ಕೂಡ ನಾನಾ ರೀತಿಯಲ್ಲಿ ವಿರೋಧವಾಗಿದ್ದರು. ಹಾಗೆ ಇವತ್ತು ದೇವರು ಕೂಡ ಮನುಷ್ಯನ ಅವತಾರವೆತ್ತಿ ಬಂದಾಗ ಏನು ಮಾಡಿದರು? ಅನೇಕರನ್ನು ಕೊಳ್ಳಲೇಬೇಕು ಅಂತ ಒಳಸಂಚು ಮಾಡಿ ನೋಡಿ ಆ ಯೂದನನ್ನು ಉಪಯೋಗಿಸಿಕೊಂಡು ಓಡಿಸಿ ನಾನಾ ಥರದ ಶಿಕ್ಷೆಯನ್ನು ಕೊಟ್ಟು ಕೊಂದೇ ಹಾಕಿದರು, ಶಿಲುಬೆಗೆ ಏರಿಸಿ. ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆ. ದೇವರು
ದೇವರು ಯಾರನ್ನು ಆದುಕೊಳ್ತಾರೋ, ಯಾರ ಮುಖಾಂತರ ಸತ್ಯವನ್ನು ಮಾತಾಡಿಸ್ತಾರೋ, ತಿಳಿಸ್ತಾರೋ ಅವರನ್ನು ಖಂಡಿತವಾಗಿ ಬಿಡುವುದಿಲ್ಲ. ಪ್ರಾಣ ತೆಗೆಯಕ್ಕೆ ಹೊಂಚಿ ಹಾಕ್ತಾ ಇದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರಿಗೆ ಕೂಡ ಅದೇ ಗತಿ ಬಂದು ಹೋಯಿತು. ಅವರನ್ನು ಕಡೆಗೆ ಮದೀನದಲ್ಲಿ ಏನು ಮಾಡೋದು, ಒಣಗಿದ ಒಂದು ಮರದ ಕೊಂಬೆ ಸೌದೆಯಲ್ಲಿ ಅಂದರೆ ಕಟ್ಟಿಗೆಯಲ್ಲಿ ಅವ್ರನ್ನು ಹೊಡೆದೇ ಕೊಂದು ಹಾಕಿದರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನೇಕರು ಸತ್ಯವನ್ನು ಹೇಳಿದಾಗ ಮಾತಾಡಿದಾಗ ಅವರನ್ನ ಖಂಡಿತವಾಗಿ ಒಂದು ಒಳಸಂಚು ಮಾಡಿಯೇ ಮಾಡ್ತಾರೆ. ಆದರೂ ದೇವರು ಕಾವಲು ದೂತರ ಮೂಲಕ ರಕ್ಷಣೆ ಕೊಡುವವರಾಗಿದ್ದಾರೆ. ಅವರು ಪಿಸುಗುಟ್ಟುವ ಮಾತುಗಳು ನನ್ನ ಕಿವಿಗೆ ಬಿದ್ದಿವೆ, ಎಲ್ಲ ಕಡೆಯಲ್ಲಿಯೂ ನನಗೆ ಭೀತಿಯುಂಟಾಗಿದೆ. ಅವರವರೇ ಮಾತನಾಡ್ತಾರೆ, ಎದುರುಗಡೆ ಚೆನ್ನಾಗಿ ಮಾತನಾಡ್ತಾರೆ, ಹಿಂದುಗಡೆಯಿಂದ ಏನು ಮಾಡ್ತಾರೆ, ಅಯ್ಯೋ ಅವನು ಆ ದಾರಿಲಿ ಹೋಗ್ತಾನೆ, ಈ ದಾರಿಲಿ ಬರ್ತಾನೆ, ಅವನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಅವರಿಗೆ ಹೇಳುವ ಇವರಿಗೆ ಹೇಳುವ ಅಂತೇಳಿ ಬಿಸಿ ಬಿಸಿ ಮಾತಾಡಿ ಏನು ಮಾಡ್ತಾರೆ, ಹೊಂಚು ಹಾಕ್ತಾರೆ. ಎದುರುಗಡೆ ಭಾಳ ನೈಸಾಗಿ ಮಾತಾಡ್ತಾರೆ, ಆದರೆ ಮನಸ್ಸಿನೊಳಗೆ ಹೃದಯದೊಳಗೆ ಬರೀ ವಿಷ ತುಂಬಿಟ್ಟುಕೊಳ್ತಾರೆ. ಇವನನ್ನು ಹೇಗಾದರೂ ಮಾಡಿ ಮುಗಿಸಲೇಬೇಕಲ್ಲ ಎಂಬುದಾಗಿ. ಇವತ್ತು ನೋಡಿ, ಒಬ್ಬೊಬ್ರು ಏನು ಮಾಡ್ತಾರೆ, ಪ್ರಾಣಿಗಳಿಗಾಗಿ ಬಲೆ ಒಡ್ಡುತ್ತಾರೆ ಕಾಡೊಳಗಡೆ. ಆ ಬಲೆ ಒಡ್ಡಿ ಬಹಳ ದೂರದಲ್ಲಿ ಕೂತ್ಕೊಳ್ತಾರೆ. ಮೇಲೆ ಮೇಲೆ ಮಾತನಾಡ್ತಾರೆ, ನೋಡ ಮೃಗ ಬಂತು ಬೀಳ್ತದೆ ಅಂತೇಳಿ ಮೇಲೆ ಅದೇ ರೀತಿ ಪಕ್ಷಿಗಳಿಗೆ ಬಲೆ ಒಡ್ಡಿ ಕೂಡ ಪಕ್ಷಿಗಳನ್ನು ಕೂಡ ಹಿಡಿಯುತ್ತಾರೆ. ಅದೇ ರೀತಿ ವಿರೋಧಿಗಳ ಕೆಲಸ ಇದುವೇ ಆಗಿದೆ. ಸತ್ಯವನ್ನು ಯಾರು ಹೇಳ್ತಾರೋ, ನ್ಯಾಯವನ್ನು ಪ್ರೀತಿ ಮಾಡ್ತಾರೋ, ಅನ್ಯಾಯವನ್ನು ಖಂಡಿಸ್ತಾರೋ, ದೇವರ ವಿಷಯವನ್ನು ಸರಿಯಾಗಿ ಯಾರು ಮಾತಾಡ್ತಾರೋ, ಸರಿಯಾದ ನ್ಯಾಯವನ್ನು ಮಾತಾಡ್ತಾರೋ, ಈ ಲೋಕದ ಜನರಿಗೆ, ದುಷ್ಟರಿಗೆ, ಕೆಟ್ಟವರಿಗೆ ಅದು ಆಗುವುದಿಲ್ಲ. ಅಂಥವರು ಬಹಳ ವಿರೋಧಿಗಳಾಗಿರ್ತಾರೆ. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಆದರೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅಂಥವರಿಂದ ನಾವು ದೂರ ಸರಿಯಲು ಪ್ರಯತ್ನ ಮಾಡಬೇಕು. ಮತ್ತು ಅವರ ಹತ್ರ ನಾವು ಹೋಗಲೇಬಾರದು. ಖಂಡಿತವಾಗಿಯೂ ದುಷ್ಟರು ಅಂತ ಆದ ಮೇಲೆ ತಂದೆ ತಾಯಿಗಳನ್ನು ಕೂಡ ದೂರ ಇಡುವ ಪರಿಸ್ಥಿತಿ ಬರ್ತದೆ. ಆದರೆ ಅವರಿಗೆ ಗೌರವ ಕೊಡಬೇಕು. ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಒಂದು ಸಲ ವಿರುದ್ಧ ಆಗ್ತಾ ಇದ್ದಾರೆ. ಸ್ವಂತ ಹೆಂಡತಿ ಮಕ್ಕಳೇ, ಗಂಡನೇ, ಅತ್ತೆನೇ, ಸೊಸೆನೇ, ಇದೆಲ್ಲವನ್ನು ಹಿಂದೆ ಕೂಡ ಬಹಳ ಸಲ ತಿಳಿದುಕೊಂಡಿದ್ದೇವೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ. ಏನೇ ಆದರೂ ನಾವು ದೇವರ ವಾಕ್ಯವನ್ನು ಬಿಡಬಾರದು, ಸತ್ಯವನ್ನು ಬಿಡಬಾರದು. ಅದುವೇ ಪರಲೋಕಕ್ಕೆ ಒಯ್ಯುವಂಥ ಒಂದು ದಾರಿಯಾಗಿದೆ. ದೇವರು ಅದಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಿದರು. ಅದಕ್ಕೆ ಯೋಹಾನ 15ನೇ ಅಧ್ಯಾಯದಲ್ಲಿ ನಾವು ಇದನ್ನು ಚೆನ್ನಾಗಿ ಓದಿಕೊಳ್ಬೋದು. ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ಆದ್ದರಿಂದ ಈ ಲೋಕವು ನಿಮ್ಮನ್ನು ದ್ವೇಷ ಮಾಡುತ್ತದೆ. ನಿಮ್ಮ ಮೇಲೆ ದ್ವೇಷ ಇದ್ದರೆ ನನ್ನ ಮೇಲೆ ದ್ವೇಷ ಇದ್ದಾಗ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದುವೇ ದೇವರ ಪ್ರವಾದಿಗಳು ಕೂಡ ಬಹಳ ಕಷ್ಟ, ಸಂಕಟ, ದುಃಖ, ಸಾಕ್ಷಿಗಳನ್ನು ಕೂಡ ಅನುಭವಿಸಿದ್ದು. ಅದೇ ದೇವರ ಹೆಸರು ಹೇಳ್ಕೊಂಡು ನಾಟಕ ಆಡೋರು ಇವತ್ತು ಬಹಳ ಚೆನ್ನಾಗಿದ್ದಾರೆ. ಆದರೆ ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ಅದರ ಅರ್ಥ. ಇದನ್ನು ನಾವು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಕಡೆಯಲ್ಲಿಯೂ ನನಗೆ ಭೀತಿಯುಂಟಾಗಿದೆ, ಹೆದರಿಕೆ ಆಗ್ತದೆ. ನಾವು ಮನುಷ್ಯರು ಅಯ್ಯೋ ನನ್ನ ಎಲ್ಲಿ ಹೊಡಿತಾರೋ, ಎಲ್ಲಿ ಬಿಡ್ತಾರೋ, ಕೈಕಾಲು ಮುಟ್ತಾರೋ, ಕುಳಿತಾರೋ, ಖಂಡಿತವಾಗಿ ನಮಗೆ ಹೆದರಿಕೆ ಆಗ್ತದೆ. ಆದರೂ ನಾವು ಆ ಸಮಯದಲ್ಲಿ ಬಹಳ ಪ್ರಾರ್ಥನೆ ಇರಬೇಕು ನಮ್ಮಲ್ಲಿ. ದೇವರೇ, ಅವರು ಈ ರೀತಿ ಪಿಸು ಮಾತಾಡ್ತಾ ಇದ್ದಾರೆ, ಈ ರೀತಿ ಹೊಂಚು ಹಾಕ್ತಾ ಇದ್ದಾರೆ, ಇಗೋ ಅವ್ರ ಹತ್ರ ನೀನೇ ಮಾತನಾಡೋನು, ಸಮಾಧಾನ ಪಡಿಸು, ನಿನ್ನ ಕಾವಲು ದೂತರ ಮೂಲಕ ನನಗೆ ರಕ್ಷಣೆ ಕೊಡುವ ಪವಿತ್ರ ಆತ್ಮನ ಮೂಲಕ ವಿಶೇಷವಾದ ಜ್ಞಾನ ಕೊಡು, ನೀನೇ ನನ್ನ ರಕ್ಷಕಪ್ಪ ಅಂತ ನಾವು ಧೈರ್ಯವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಬಂದಾಗ, ಮೊರೆ ಇಟ್ಟಾಗ ಖಂಡಿತವಾಗಿ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ರಕ್ಷಣೆಯನ್ನು ಕೊಡ್ತಾರೆ. ಹಿಂದೆ ದೇವರನ್ನು ಅರಿಯದ ಕಾಲದಲ್ಲಿ ನನ್ನನ್ನು ಕೊಲೆ ಮಾಡಿ ಏನೇನೋ ಮಾಡಬೇಕು ಅಂತ ಯೋಚನೆ ಮಾಡಿದವರು ನೋಡಿ, ದೇವರ ದರ್ಶನವಾದ ಮೇಲೆ ನಾನು ಕೇರಳಕ್ಕೆ ಹೋಗಿ ಮೊಟ್ಟ ಮೊದಲು 1 ವಾರ ಧ್ಯಾನ ಕೂಟದಲ್ಲಿ ಕೂತು ವಾಪಸ್ ಬರುವಾಗ ನಮ್ಮ ಕೇರಳದಿಂದ ಕರ್ನಾಟಕ ಅಂದರೆ ನಮ್ಮ ಜಿಲ್ಲೆ ಗಡಿಭಾಗ, ಅಲ್ಲಿ ಸಲ ಕಾಲಿಟ್ಟಾಗಲಿಯ ದಿನಪತ್ರಿಕೆ ನವಶಕ್ತಿ ಅಂತ ಹೇಳುವಂಥ ಒಂದು ಪೇಪರನ್ನು ಓದಿದಾಗ, ಅಂದರೆ ಇದು ನನಗೆ 40ನೇ ವರ್ಷದಲ್ಲಿ, ಆವಾಗ ನನ್ನನ್ನು ಕೊಲೆ ಮಾಡೋಕ್ಕೆ ಬಂದಂಥವ್ರು ಏನು ಮಾಡಿದರು, ಅವನು ಸಾವಾಗಿ ಹೋದ, ಲೋಕವನ್ನೇ ಬಿಟ್ಟು ಹೋದ, ಸರಾಯಿ ಕಾಯಿಸ್ತಾ ಇದ್ದ, ಬಟ್ಟಿ ಸರಾಯಿ ಹುಕಾರಿಯವರು ಅವ್ರನ್ನ ಹಿಡಿಯಲು ಹೋದಾಗ ಹೋಗಿ ಹೊಳೆ ಹಾರಿದ. ಅವರು ಕಲ್ಲು ಹೊಡೆದ್ರು, ಆ ಕಲ್ಲು ಹೋಗಿ ಅವನ ತಲೆಗೆ ತಗಲಿ ಅಲ್ಲೇ ಸತ್ತೇ ಹೋದ. ಇದನ್ನು ಪೇಪರಲ್ಲಿ ಓದಿದೆ. ನನಗೆ ಆಗ ಅದು ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ನೋಡುವಾಗ ಅದೇ ಹುಡುಗಂದು ಅಡ್ರೆಸ್ ಇತ್ತು. ನಾನು ನಮ್ಮೂರಲ್ಲಿ ಬಂದು ಬಸ್ ಇಳಿಯುವ ಸ್ಥಳದಲ್ಲಿ ಇಳಿದಾಗ ಅಲ್ಲಿ ಒಬ್ಬರು
ಪೋಸ್ಟ್ ಮ್ಯಾನ್ ಹೆಂಡತಿ ಹೇಳಿದ್ರು, ಅಣ್ಣ ಒಂದು ದಿವಸ ನಿಮ್ಮನ್ನ ಈ ರೀತಿ ಮಾಡಲಿಕ್ಕೆ ಓಡಿಸಿಕೊಂಡು ಬಂದ್ರಲ್ಲ, ಅದರಲ್ಲಿ ಒಬ್ಬ ಸತ್ತು ಹೋದ ಅಂತೇಳಿ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನೆ 112, ನನ್ನ ಮೇಲೆ ನಿನಗೆ ಭಯ ಭಕ್ತಿ ಇರುವುದಾದರೆ, ನಾನು ನಿನ್ನನ್ನು ಆರಿಸಿಕೊಂಡಿರುವುದಾದರೆ, ನಿನ್ನ ವಿರೋಧಿಗಳಿಗೆ ಬರುವುದು ಕಣ್ಣಾರೆ ಕಾಣ್ತೀಯಾ, ಕಿವಿಯಾರೆ ಕೇಳ್ತೀಯಾ. ಆ ಕಾರ್ಯವನ್ನು ಕೂಡ ದೇವರು ಮಾಡಿಸಿದರು. ಅದ್ರ ಮೇಲೆ ನನ್ನ ಸ್ವಂತದವರೇ, ಜಾತ್ಯಸ್ಥರೇ, ಎಷ್ಟೋ ಹಿಂಸೆ ಕೊಟ್ಟವರು ಎಲ್ಲ ಈ ಲೋಕವನ್ನು ಬಿಟ್ಟು ಹೋದರು, ನನಗಿಂತ ಸಣ್ಣ ಸಣ್ಣ ಪ್ರಾಯದವರು ಕೂಡ. ಆದರೆ ದೇವರು ನನ್ನನ್ನು ಇವತ್ತು ಕೂಡ ಚೆನ್ನಾಗಿರಿಸಿದ್ದಾರೆ. ಒಬ್ಬಂಟಿಗನಾದರೂ ಕೂಡ ಇಲ್ಲಿ ಕೂಡ ವಿರೋಧಿಗಳೇ, ಅವರಿಗೂ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಂತೆ ದೇವರೇ ಯುದ್ಧ ಮಾಡ್ತಾರೆ ಹೊರತು ನಾನು ಪ್ರಾರ್ಥಿಸುವುದು, ದೇವರಿಗೊಂದು ಸ್ತೋತ್ರ ಸಲ್ಲಿಸುವುದು ಮಾತ್ರ ನಮ್ಮ ಕೆಲಸ ಆಗಬೇಕು. ಹಾಗೆ ನಮಗೆ ಹೆದರಿಕೆ ಬರ್ತದೆ. ಅದು ಹೆದರಿಕೆ ಆಯಿತು ಅಂತೇಳಿ ನಾವು ದೇವರೊಂದಿಗೆ ಪ್ರಾರ್ಥನೆಯಲ್ಲಿ, ದೇವರ ಸಂಪರ್ಕದಿಂದ ನಾವು ಹೊರಗೆ ಇರಬಾರದು. ದೇವರೊಂದಿಗೆ ನಾವು ಜೀವಿಸಿದಾಗ ಒಂದು ವೇಳೆ ದೇವರ ಪ್ರೀತಿ ಪೆಟ್ಟು ತಿನ್ನಬೇಕು, ಸಾಯಬೇಕು ಅಂತಾದರೆ ಅದು ನೆರವೇರ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರೇ ಯೇಸೆಂಬ ನಾಮದಲ್ಲಿ ಬಂದಾಗ ತಪ್ಪಿ ಹೋಯ್ತಾ ಇಲ್ಲ, ಅವರ ಪ್ರವಾದಿ ಸಾಕ್ಷಿಗಳಿಗೆ ತಪ್ಪಿ ಹೋಯ್ತಾ ಇಲ್ಲ. ದ್ವಾಪರ ಯುಗದಲ್ಲಿ ಇದೇ ಯೇಸು ಶ್ರೀಕೃಷ್ಣ ಎಂಬ ನಾಮದಲ್ಲಿ ಬಂದಾಗ ಆಗ ಶ್ರೀಕೃಷ್ಣ ಕೂಡ ಏನಾದರೂ ಬಾಣ ಬಿಟ್ಟು ಬಾಣದಿಂದ ಕೊಂದು ಹಾಕಿದ್ರು. ಶ್ರೀಕೃಷ್ಣ ಪರಮಾತ್ಮನ ಕೂಡ ಮನುಷ್ಯನ ಅವತಾರ ವ್ಯಕ್ತಿ ಬಂದಾಗ ಎಂಬುದಾಗಿ ನಾವು ಮಹಾಭಾರತದಲ್ಲಿ ಕೂಡ ಇದನ್ನು ಓದಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾವು ಸರಿಯಾಗಿ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು. 14ನೇ ವಚನ, ನಾನಾದರೂ ಯೆಹೋವನೇ ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ, ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ನೋಡಿ, ಈಗ ಇಲ್ಲಿ ಬರೆದಿದೆ ಅಂತಲೇ ನನಗೆ ಗೊತ್ತಿಲ್ಲ, ಅದನ್ನಾಗಲೇ ನನ್ನ ಬಾಯಲ್ಲಿ ದೇವರು ನುಡಿಸಿ ಆಯಿತು. ನಾನಾದರೂ ಯೆಹೋವನೇ ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ. ಏನೇ ಆದರೂ ದೇವರಲ್ಲಿ ಭರವಸೆ. ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ, ಪ್ರಕಟಣೆ ಗ್ರಂಥದಲ್ಲಿ ಸಾಯಬೇಕಾದರೂ ನಂಬಿಕಸ್ಥನಾಗಿರೋ ಒಂದೇ ಒಂದು ಯೋಚನೆ. ದೇವರ ನಮಗೆ ಸ್ತೋತ್ರ, ಹಲ್ಲೆಲೂಯಾ. ಹಾಗೆ ಏನು ಬೇಕಾದರೂ ಆಗಲಿ ಅಂತೇಳಿ ದೇವರಲ್ಲಿ ಭರವಸೆ. ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ನಾವು ಎಲ್ಲರಲ್ಲಿ ಹೇಳ್ಕೊಳ್ಬೇಕು, ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನಾದ ದೇವರೇ, ಅವರೇ ನಮಗೆ ದೇವರು ಹೊರತು ಬೈಬಲಲ್ಲಿ ನೋಡುವಾಗ ಇದು ಹೇಳಬೇಕಂತ ಅವಶ್ಯಕತೆ ಇಲ್ಲ. ಒಂದೊಂದು ಹೆಸರುಗಳೇ ಬೇರೆ ಇವೆ, ನಮ್ಮ ವೇದಗಳಲ್ಲಿ ಹೆಸರೇ ಬೇರೆ ಇವೆ, ಮಹಾಭಾರತ ಭಗವದ್ಗೀತೆಯಲ್ಲಿ ಬೇರೆ ಇವೆ, ಕುರಾನಲ್ಲಿ ಕೂಡ ಹೆಸರು ಬೇರೆ ಇವೆ. ಆದರೆ ಸರ್ವ ಸೃಷ್ಟಿಕರ್ತನ ತಿಳ್ಕೊಂಡು ನಮಗೆ ಅವರವರು ಅದದು ಭಾಷೆಯಲ್ಲಿ ಅದದು ಗ್ರಂಥಗಳ ಪ್ರಕಾರ ನಮಗೆ ಇವರೇ ದೇವರು ಹೊರತು ಬೇರೆ ದೇವರು ಇಲ್ಲ. ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ನಾವು ಬದಲಾಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 15ನೇ ವಚನ, ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ, ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ನೋಡಿ, ಖಂಡಿತವಾಗಿ ಯಾರೇ ನಮ್ಮನ್ನ ಏನೇ ಯೋಚನೆ ಮಾಡಿದ್ರು, ಕೊಡಬೇಕು ಅಂತ ಮಾಡಿದ್ರು, ಎಷ್ಟು ರೌಡಿಗಳನ್ನ ಬಿಟ್ಟರು, ಏನೇ ಮಾಡಿದ್ರು, ಯಾರು ಎಂಥ ಗಣ್ಣೋ, ಯಾವ ರೈಫಲೋ, ಯಾವ ಪಿಸ್ತೂಲೋ, ಏನೇ ಯಾವ ಮಚ್ಚುಗಳೋ ಏನೇ ತಗೊಂಡು ಬರಲಿ, ದೇವರು ಏನು ನಮಗೆ ಆಯುಷ್ಕಾಲವನ್ನು ಬರೆದಿದ್ದಾರೋ ತಾಯಿ ಗರ್ಭದಿಂದಲೇ ನಾವು ಭೂಲೋಕಕ್ಕೆ ಬರುವಾಗ, ಆಮೇಲೆ ದೇವರ ಚಿತ್ತ ಏನು ಅದುವೇ ನೆರವೇರ್ತದೆ. ಒಂದು ವೇಳೆ ದೇವರಿಗಾಗಿ ನಾವು ಹಾಗೆ ಸಾಯಲೇಬೇಕು ಅಂತ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸರ್ವ ಸೃಷ್ಟಿಕರ್ತನಾದ ಸಾಕ್ಷಾತ್ ಪರಬ್ರಹ್ಮನು ಮನುಷ್ಯನ ಅವತಾರ ಎತ್ತಿ ಯೇಸೆಂಬ ನಾಮದಲ್ಲಿ ಬಂದಾಗ ಅವರಿಗೆ ಎಲ್ಲ ಹಿಂಸೆ ಕೊಡುವಾಗ ಒಂದು ಸಲ ಜೋರಾಗಿ ಕಣ್ಣು ಬಿಟ್ಟು ನೋಡಿದರೆ ಸಾಕು, ಒಂದು ಮಾತು ಹೇಳಿದರೆ ಸರ್ವ ಸುಟ್ಟು ಭಸ್ಮ ಆಗ್ಬಿಡ್ತಿದ್ರು ಅವರು. ಆದರೆ ತಂದೆಯಾದ ದೇವರದ್ದು ಆಗಲೇಬೇಕು, ನೆರವೇರಲೇಬೇಕು, ಮನುಷ್ಯನ ಅವತಾರವೆತ್ತಿ ಬಂದು ಆ ರೀತಿ ಆಗಲೇಬೇಕು ಅಂತ ತೀರ್ಮಾನವಾಗಿತ್ತು. ತಂದೆಯಾದ ದೇವರು ಎಲ್ಲ ಪ್ರತಿಯೊಂದು ತೀರ್ಮಾನ, ಆದ್ದರಿಂದ ಅದು ನೆರವೇರಿತು. ಅವರು ಸತ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಇದು ಕೀರ್ತನೆ 139 13ರಿಂದ 16ರವರೆಗೆ ಓದುವಾಗ ಅಲ್ಲಿ ದಾವೀದರ ಅರಸರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಆಯುಷ್ಕಾಲವೆಲ್ಲ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಪ್ರತಿಯೊಂದು ನಿನ್ನ ಪುಸ್ತಕದಲ್ಲಿದೆ ಅಪ್ಪ ಅಂತೇಳಿ. ತಪ್ಪಿಸಿಕೊಳ್ಳಲು ಯಾರೂ ಸಾಧ್ಯವಿಲ್ಲ. ಇವತ್ತು ದೇವರ ಒಂದು ಸತ್ಯ ಸುವಾರ್ತಿಗಾರ ಆಗಬೇಕಾದ್ರೆ, ದೇವರ ಸರಿಯಾದ ಸಾಕ್ಷಿ ಆಗಬೇಕಾದ್ರೆ ಅದು ದೇವರಿಂದ ಆಯ್ಕೆಯಾದವರಿಗೆ ಮಾತ್ರ ಸಾಧ್ಯ. ಅನೇಕರು ಈ ಕಡೆ ದೇವರು ಬೇಕು, ದೆವ್ವ ಬೇಕು ಅಂತೇಳಿ ಸುವಾರ್ತೆ ಸಾರ್ತಾರೆ, ಸಾಕ್ಷಿ ನುಡಿತಾರೆ. ಇವರು ಸೈತಾನನಿಂದ ನೇಮಕವಾದವರು. ಅಂಥವರನ್ನು ದೇವರು ಕೈ ಬಿಟ್ಟಿದ್ದಾರೆ. ಅವರು ಯಾರೇ ಇರಲಿ, ಯಾವ ಮಠಾಧೀಶ್ವರ ಇರಲಿ, ಯಾವ ಬ್ರಾಹ್ಮಣ ಇರಲಿ, ಯಾವ ಮುಸ್ಲಿಂ ಧರ್ಮದಲ್ಲೇ ಇರಲಿ, ಕ್ರೈಸ್ತರಲ್ಲೇ ಇರಲಿ, ಹಿಂದೂಗಳಲ್ಲೇ ಇರಲಿ, ಯಾರೇ ಇರಲಿ, ದೇವರಿಂದ ಆಯ್ಕೆಗೊಂಡವರು ಮಾತ್ರ ಸತ್ಯವನ್ನು ಸಾರ್ತಾ ಹೋಗ್ತಾರೆ. ಇತರರು ದೇವರು ಬೇಕು, ದೆವ್ವ ಬೇಕು, ಪ್ರಪಂಚ ಬೇಕು, ರಾಜಕಾರಣ ಬೇಕು ಅಂತೇಳಿ ಹೋದರೆ ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಿಲ್ಲ. ಸೈತಾನಿಂದ ಆಯ್ಕೆಗೊಂಡಿದ್ದವರು ತಮ್ಮ ಹೊಟ್ಟೆಪಾಡಿಗೆ ಬಂದಿದ್ದಾರೆ ಎಂಬುದಾಗಿ ಮಾತಿನ ಅರ್ಥ. ಅದಕ್ಕೆ ದಾವೀದರಸರು ಹೇಳಿದ್ದು,
ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದ್ದ ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ನೀನು ಕಾಪಾಡು. ಆಗ ನಮ್ಮ ಪ್ರಾರ್ಥನೆ ಹಾಗೆ ಇರಬೇಕು. ಎಲ್ಲವೂ ದೇವರ ಚಿತ್ತವೇ ನೆರವೇರುವುದು ಹೊರತು ಇನ್ನು ಏನಾಗಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಸಂತೋಷಪಟ್ಟು ದೇವರಲ್ಲೇ ನಮ್ಮ ಸಂಪರ್ಕವನ್ನು ಬಲವಾಗಿ ಇಟ್ಟುಕೊಳ್ಳಬೇಕು. 16ನೇ ವಚನ, ನಿನ್ನ ಸೇವಕನನ್ನು ಪ್ರಸನ್ನ ಮುಖದಿಂದ ನೋಡು, ಪ್ರೀತಿಯಿಂದ ನನ್ನನ್ನು ರಕ್ಷಿಸು. ನಿನ್ನ ಸೇವಕರನ್ನು ಪ್ರಸನ್ನ ಮುಖ ಪ್ರೀತಿಯಿಂದ ನೋಡಪ್ಪ, ಆಶೀರ್ವಾದ ಮಾಡು, ಪ್ರೀತಿಯಿಂದ ನನ್ನನ್ನು ರಕ್ಷಿಸು. ನೀನು ದೇವರ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ದೇವರಲ್ಲಿ ಹೇಳಬೇಕು, ದೇವರೇ ನನ್ನನ್ನು ನೋಡು, ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ರಕ್ಷಿಸಪ್ಪ. ನಿನ್ನ ಚಿತ್ತ ಏನಿದೆಯೋ ಗೊತ್ತಿಲ್ಲ, ಅದರಂತೆ ನೆರವೇರಿಸು. ಆದರೆ ನಿನ್ನ ಪ್ರಸನ್ನ ಮುಖದಿಂದ ನನ್ನನ್ನು ನೋಡು, ಶತ್ರುಗಳಿಂದ ತಪ್ಪಿಸಿ ಕಾಪಾಡು. ಆದರೂ ನಿನ್ನ ಪ್ರೀತಿಯಂತೆ ನೆರವೇರಲಿ. ನೋಡಿ, ದೇವರು ಮನುಷ್ಯನ ಅವತಾರ ರೀತಿ ಬಂದಾಗ ಗೆತ್ಸೆಮನೆ ತೋಪಿನಲ್ಲಿ ಕೂಡ ಪ್ರಾರ್ಥಿಸಿದಾಗ ಹೇಳಿದರು, ನಿನ್ನ ಚಿತ್ತವಾದರೆ ಕಷ್ಟದ ಈ ಕೊಡವು ನನ್ನಿಂದ ತೊಲಗಿ ಹೋಗಲಿ, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ. ಹಾಗೇನು ಶಿಲುಬೆಯ ಅವರಿಗೆ ಬರುವ ಹಿಂಸೆ, ಶಿಲುಬೆಯ ಮರಣ ನಿನ್ನ ಚಿತ್ತವಾದರೆ ಇದರಿಂದ ತಪ್ಪಿಸಪ್ಪ, ಕಷ್ಟದಿಂದ ಇಲ್ಲ ನಾನು ಅನುಭವಿಸಲೇಬೇಕು ಅಂತ ಆದರೆ ಅದರಂತೆ ಆಗಲಿ ಅಂತ ಈ ರೀತಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಖಂಡಿತವಾಗಿ ನಿನ್ನ ಚಿತ್ತ ಏನಿದೆಯೋ ಅದುವೇ ನೆರವೇರಲಿ ಎಂಬುದಾಗಿ ದೇವರ ನಾಮಕ್ಕೆ ಹಲ್ಲೆಲೂಯ. 17ನೇ ವಚನ, ಯೆಹೋವನೇ ಮೊರೆ ಇಟ್ಟಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ. ದುಷ್ಟರಿಗೆ ಆಶಾಭಂಗವಾಗಲಿ, ಅವರು ಸ್ತಬ್ಧರಾಗಿ ಪಾತಾಳಕ್ಕೆ ಬೀಳಲಿ. ನೋಡಿ, ಯೆಹೋವನೇ ಭರವಸೆ ಇಟ್ಟಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ. ನಮ್ಮ ಪ್ರಾರ್ಥನೆ ಹೀಗೆ, ದೇವರೇ ನಾನು ಸಂಪೂರ್ಣವಾಗಿ ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ. ಆದರೆ ಸುಮ್ಮನೆ ಪ್ರಾರ್ಥನೆ ಹೇಳಿದರೆ ಮಾತ್ರ ಸಾಲದು. ದೇವರು ಪ್ರತಿಯೊಬ್ಬರ ಹೃದಯ ಮನಸ್ಸನ್ನು ಪರಿಶೋಧಿಸುವವರಾಗಿದ್ದಾರೆ. ಪರಲೋಕದಲ್ಲಿ ಕೂತುಕೊಂಡು ಇಲ್ಲಿ ಪವಿತ್ರಾತ್ಮರ ಮೂಲಕ ನಡೆಸುವವರಾಗಿದ್ದಾರೆ. ದೇವರ ಮೂರನೇ ಆತ್ಮ, ಪವಿತ್ರ ಆತ್ಮ, ಮೂರನೇ ಶಕ್ತಿ, ಅವರು ಏನೇನು ಮಾಡ್ತಾ ಇದ್ದಾರೆ. ನಾವೀಗ ಮೊಬೈಲಲ್ಲಿ ದೂರ ಮಾತಾಡಿಕೊಂಡ ಹಾಗೆ ಇಲ್ಲಿಂದ ಪವಿತ್ರ ಆತ್ಮ ತಂದೆಯಾದ ದೇವರಿಗೆ ಪರಲೋಕಕ್ಕೆ ಮಾತಾಡೋರಾಗಿದ್ದಾರೆ. ಆದರೆ ಆ ಶಬ್ದ ನಮ್ಮ ಕಿವಿಗೆ ಕೇಳುವುದಿಲ್ಲ. ನಮ್ಮ ನಾಟಕದ ಭಕ್ತಿಯೋ ನಿಜವಾದ ಭಕ್ತಿಯೋ ಏನೋ ಎಂಬುದು ಪ್ರತಿಯೊಂದು ದೇವರಿಗೆ ಗೊತ್ತಿದೆ. ಆವಾಗ ನಮ್ಮ ಭಯ, ಭಕ್ತಿ, ಪ್ರೀತಿ, ಸಂಪೂರ್ಣ ದೇವರಲ್ಲಿ ವಿಶ್ವಾಸ ಇದ್ದರೆ ನಮ್ಮನ್ನು ದೇವರು ಏನು ಮಾಡ್ತಾ ಇದ್ದಾರೆ, ಭಂಗಪಡಿಸೋಕ್ಕೆ ಒಪ್ಪುವುದಿಲ್ಲ. ರಕ್ಷಣೆಯನ್ನು ಕೊಟ್ಟೇ ಕೊಡ್ತಾರೆ. ಪ್ರತಿಯೊಂದನ್ನು ವೀಕ್ಷಿಸುವವರಾಗಿದ್ದಾರೆ. ಮಾಡುವ ಮಾತು, ಕೊಡೋದು, ತಗೊಳ್ಳೋದು, ಇಡುವ ಪ್ರತಿಯೊಂದು ಹೆಜ್ಜೆಯನ್ನು, ಮನಸ್ಸನ್ನು ಕೂಡ ಪರಿಶೋಧಿಸುವವರಾಗಿದ್ದಾರೆ. ಒಂದು ಸಮುವೇಲ 17ನೇ ಅಧ್ಯಾಯ 7ನೇ ವಚನದಲ್ಲಿ ಏನು ಹೇಳಿದರು ಸಮುವೇಲನಿಗೆ, ಸಮುವೇಲನೆಯವರ ಅಂದ ಚಂದಗಳನ್ನು ನೋಡಬೇಡ, ನಾನು ಅವರನ್ನು ತಳ್ಳಿಬಿಟ್ಟಿದ್ದೇನೆ. ಅಂದ ಚಂದ್ರ, ಎಷ್ಟೇ ಮಂತ್ರಗಳು, ಎಂಥ ಹಾಡುಗಳು, ಎಂಥ ಗಿಟಾರ್ಗಳು, ಎಂಥ ತಾಳ ತಬಲಗಳು ಏನೇ ಇದ್ದರೂ, ಎಂಥ ಉಪವಾಸ ಇದ್ದರು, ಎಷ್ಟೇ ದಾನ ಧರ್ಮ ಮಾಡಿದರು, ಎಷ್ಟೇ ಬೋಧನೆ ಮಾಡಿದರು, ಎಷ್ಟೇ ಸಾಕ್ಷಿ ಹೇಳಿದ್ರು, ಖಂಡಿತವಾಗಿ ಹೃದಯ ಮನಸ್ಸು ಸರಿಯಿಲ್ಲದಿದ್ದು ಕಪಟತನ ಅವರ ಸ್ವಂತಕ್ಕಾಗಿಯೋ ಅವರ ಜೀವನಕ್ಕಾಗಿಯೋ ಪ್ರತಿ ಒಂದನ್ನು ಪರೀಕ್ಷಿಸುವವರು ದೇವರಾಗಿದ್ದಾರೆ. ಅದಕ್ಕೆ ಹೇಳಿದ್ದು, ಯೆಹೋವನೇ ಮೊರೆ ಇಟ್ಟಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ. ಸಂಪೂರ್ಣ ನಮ್ಮ ಹೃದಯ ಮನಸ್ಸು ಪ್ರೀತಿ ದೇವರಿಗಿಷ್ಟ ಆದರೆ ಮಾತ್ರ ನಮಗೆ ದೇವರು ಸಹಾಯಕನಾಗಿದ್ದಾನೆ. ದುಷ್ಟರಿಗೆ ಆಶಾಭಂಗವಾಗಲಿ, ಅವರು ಸ್ತಬ್ಧವಾಗಿ ಪಾತಾಳಕ್ಕೆ ಬೀಳಲಿ. ದಾವೀದರಸರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಆಗ ನಾವೇನು ಮಾಡಬೇಕು, ನಾವು ಆ ರೀತಿ ಮಾತನ್ನು ಹೇಳಕ್ಕೆ ಹೋಗಬಾರ್ದು. ನಮ್ಗೆ ಯಾರಾದರೂ ದುಷ್ಟರು ತೊಂದರೆ ಮಾಡಿದವರು ಇದ್ದರೆ ಶಾಪ ಹಾಕೋದು, ಬೈಯೋದು ಮಾಡೋಕ್ಕೆ ಹೋಗಬಾರ್ದು. ದೇವರೇ, ನನಗೆ ಇಂಥವ್ರು ಈ ರೀತಿ ಮಾಡ್ತಾ ಇದ್ದಾರೆ, ಅವರನ್ನು ನೀನೇ ಮುಟ್ಟು ಅವರನ್ನು ಸಮಾಧಾನಗೊಳಿಸಪ್ಪ, ಶಾಂತಿಗೊಳಿಸು, ನನಗೆ ಈ ರೀತಿ ತೊಂದರೆ ಮಾಡೋರಾಗಿದ್ದಾರಪ್ಪ ಅಂಥೇಳಿ ಇವತ್ತು ನಾವು ಪ್ರಾರ್ಥಿಸುವಂಥದ್ದು ಆ ಮಾತಾಗಿರಬೇಕು. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಸ್ವಲ್ಪ ಕಠಿಣ ಇತ್ತು. ಹೊಸ ಒಡಂಬಡಿಕೆ ಬರುವಾಗ ಅಂದರೆ 2025ನೇ ವರ್ಷದ ಮೊದಲ ಶತಮಾನದಲ್ಲಿ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ 30ನೇ ವರ್ಷದಿಂದ 33ನೇ ವರ್ಷದವರೆಗೆ ಅಂದರೆ 3 ವರ್ಷ ಅವರು ದೇವರ ವಿಷಯವನ್ನು ಸಾರಿದಾಗ ಅಲ್ಲಿ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ. ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಅಂತಾಗ ನಾವು ಅವರಿಗೆ ಶಾಪ ಶಬ್ದ ಬೊಯ್ಯೋದು, ಒಂದೊಂದ್ಸಲ ನಾವು ಮನುಷ್ಯರು ಸಿಟ್ಟು ಬರ್ತದೆ, ಬೈತೇವೆ. ಅದಕ್ಕಾಗಿ ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಮತ್ತು ವಿರೋಧಿಗಳಿಗಾಗಿ ನಾವು ಈ ರೀತಿ ಪ್ರಾರ್ಥಿಸಿದಾಗ ದೇವರೇ ಉತ್ತರ ಕೊಡೋರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ, ನೆರವೇರಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 18ನೇ ವಚನ 31:18, ಯಾರು ನೀತಿವಂತರನ್ನು ತಾತ್ಸಾರ ಮಾಡಿ ಗರ್ವದಿಂದಲೂ ಕೊಬ್ಬಿನಿಂದಲೂ ಅವರಿಗೆ ವಿರೋಧವಾಗಿ ಸುಳ್ಳು ಹೇಳುತ್ತಾರೋ ಅವರ ತುಟಿಗಳು ಮುಚ್ಚಿ ಹೋಗಲಿ.
ನೋಡಿ, ನೀತಿವಂತರ ಮೇಲೆ ಅನೇಕ ಸುಳ್ಳು, ದಾಗ, ಮೋಸ, ಅನ್ಯಾಯ ಮಾಡಿ ಓಡಿಸೋದು, ಬಡಿಸೋದು, ಅದು ಹಿಂದೆ ಕೂಡ ನಾವೀಗ ತಿಳ್ಕೊಂಡಿದ್ದೇವೆ. ನಾನಾ ರೀತಿ ಹಿಂಸೆ ಕೊಡೋದು, ಸುಳ್ಳು ಸಾಕ್ಷಿ ಹೇಳೋದು, ವಿರುದ್ಧವಾಗಿ ಅವ್ರನ್ನ ಹಾಳು ಮಾಡಲಿಕ್ಕೆ, ಇಲ್ಲದ್ರೆ ನಾನು ದುಡ್ಡು ಕೇಳಿದವರು ದುಡ್ಡು ಕೊಡಲಿಲ್ಲ ಅಂತೇಳಿ ಅವರು ಲಾಭ ಏನಾದರೂ ಕೇಳಿದಾಗ ಕೊಡದ ಹೋದರೆ ಸುಳ್ಳು ಹೇಳಿ ಅವರಿಗೆ ಹಿಂಸೆ ಕೊಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ರೆ ಅದು ಇವತ್ತು ನನ್ನ ಜೀವಿತದಲ್ಲಿ ಇವತ್ತು ಕೂಡ ನಡೀತಲೂ ಇದೆ. ಅವರು ಕೇಳಿದ್ದು ಕೊಡದ ಹೋದರೆ ಬಹಳ ಕೋಪ ಬರೋದು, ಏನೇನೋ ಹೇಳೋದು, ಅವರವರೇ ಕೂತ್ಕೊಂಡು ಏನೇನೋ ಮಾತನಾಡೋದು, ಎದುರುಗಡೆ ಮಾತ್ರ ಚೆನ್ನಾಗಿ ಮಾತಾಡೋದು. ನನ್ನ ಜೀವಿತದಲ್ಲಿ ನನ್ನ ಸಹೋದರಿ ಸತ್ಯವಾಗಿ ಹೇಳ್ತಾ ಇದ್ದೇನೆ, ಬೈಬಲನ್ನು ಮುಂದೆ ಇಟ್ಟುಕೊಂಡು ಇವತ್ತು ಕೂಡ ಈ ನಿಮಿಷದ ಕೂಡ ಅದೇ ನಡೀತಾ ಇದೆ. ಆದರೆ ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಆಗ ಅವರಿಗೂ ಕೂಡ ಅವಾಗ ದೇವರು ಏನು ಮಾಡಬೇಕೋ ಅದನ್ನು ದೇವರೇ ಮಾಡೋರಾಗಿದ್ದಾರೆ. ನನ್ನ ಜೀವಿತದಲ್ಲಿ ಇವತ್ತುವರೆಗೂ ಇದು ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರನ್ನು ಅರಿತವರು, ದೇವರಿಂದ ಬಹಳ ಕಾರ್ಯವನ್ನು ಅನುಭವಿಸಿದವರು, ಸಹಾಯ ಪಡೆದವರೇ ಹಿಂದೆ ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅನೇಕರು ಇದುವೇ ಆಗಿದೆ. ಇವತ್ತವರು ಯಾವುದೇ ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು, ರೆವಿಡೆಂಟ್ಗಳು ಅಂತ ಹೇಳೋರು, ಬಿಷಪ್ಗಳು ಅಂತ ಹೇಳೋರು ಇರಲಿ, ಮಠಾಧೀಶರು, ಬ್ರಾಹ್ಮಣರು ಅಂತ ಹೇಳೋರು ಇರಲಿ, ಯಾವ ದೇವ ಮಾನವರು ಅಂತ ಹೇಳೋರು ಇರಲಿ, ಇದುವೇ ಆಗಿದೆ. ನೋಡಿ, ನಂಬಿಕೆ ಸ್ತೋತ್ರ. ಪ್ರತಿಯೊಬ್ಬರು ಇವತ್ತು ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ, ಅದರಲ್ಲಿ ವಿಶೇಷವಾಗಿ ಹಣವನ್ನು ಅಪೇಕ್ಷಿಸುವವರಾಗಿದ್ದಾರೆ. ದೇವರ ಹೆಸರನ್ನು ಹೇಳಿಕೊಂಡು ಒಂದು ವೇಳೆ ಕೊಡದ ಹೋದರೆ, ಹೇಳಿದಾಗೆ ಕೇಳದೆ ಹೋದರೆ ಸುಳ್ಳು ಹೇಳಿ ಅವರನ್ನು ನಾನಾ ಥರದ ಶಿಕ್ಷೆಗೆ, ರೌಡಿಗಳನ್ನು ಬಿಟ್ಟು ಒಳಪಡಿಸೋರಾಗಿದ್ದಾರೆ. ಇದು ಇವತ್ತು ಬಹಳ ದೊಡ್ಡ ಪುಣ್ಯಕ್ಷೇತ್ರಗಳು, ಬಹಳ ದೊಡ್ಡ ದೇವಮಾನವರು ಅಂತ ಹೇಳಿಕೊಂಡು ಅನೇಕ ನಾವು ಇದನ್ನು ಕೇಳ್ತಾ ಇದ್ದೇವೆ, ಮಾಧ್ಯಮಗಳ ಮೂಲಕ ಕೇಳಿದ್ದೇವೆ, ಕೇಳುತ್ತಲೇ ಇದ್ದೇವೆ. ಆದ್ದರಿಂದ ಬಹಳ ಎಚ್ಚರ. ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಅವರನ್ನು ದೇವರಿಗೆ ಒಪ್ಪಿಸಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 19ನೇ ವಚನ. ಸತ್ತವರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲೂ, ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿವೆ. ಸದ್ಭಕ್ತರಿಗೆ ಅಂದರೆ ದೇವರನ್ನೇ ತಿಳಿಯಪಡಿಸಿದ ಮೇಲೆ ಸಂಪೂರ್ಣವಾಗಿ ದೇವರು ಯಾರನ್ನು ಎಲ್ಲ ಕಷ್ಟ, ಸಂಕಟ, ದುಃಖಗಳ, ಪಾಪಗಳಿಂದ, ಮರಣ, ಪಾಶದಿಂದ, ಶತ್ರುಗಳ ಕೈಯಿಂದ ಬಿಡಿಸಿ ನಡೆಸ್ತಾರೋ, ಯಾರು ನಡೆಸಿಕೊಳ್ತಾರೋ ಅವರ ಮನಸ್ಸು ಸಂಪೂರ್ಣವಾಗಿ ದೇವರಲ್ಲಿ ನೆಲೆಗೊಂಡಿರುವುದಾದರೆ ಅವರು ಸದ್ಭಕ್ತರು. ಅಂದರೆ ದೇವರಿಗೆ ಅತಿಯಾದ ಪ್ರೀತಿಯಾದ ಭಕ್ತರು. ಅವರ ಮೇಲೆ ಎಷ್ಟೋ ಪ್ರೀತಿಯನ್ನು ದೇವರು ಇಟ್ಟುಕೊಂಡಿರುತ್ತಾರೆ. ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿದೆ. ಇವತ್ತು ಏನು ದೇವರನ್ನು ಹಿಂಬಾಲಿಸೋರಿಗೆ ಮನೆ, ಮಠ, ಆಸ್ತಿ ಪಾಸ್ತಿ ಇಲ್ಲದೆ ಅವರನ್ನು ಓಡಿಸೋರು ಆಗಿದ್ದಾರೆ. ಅದು ಹಿಂದೆ ನಾವು ಹೇಳಿದಾಗೆ ಮೀಕ 7ನೇ ಅಧ್ಯಾಯ 5 ಮತ್ತು 6, ನಿನ್ನ ಬಂಧು ಮಿತ್ರನು ನಂಬಬೇಡ, ಆಪ್ತರನ್ನು ನಂಬಬೇಡ, ನಿನ್ನ ಎದೆಗೆ ಹೊರಗೋಳು ಅಂದರೆ ಹೆಂಡತಿಗಳು ನಿನಗೆ ವಿರೋಧಲಾಗ್ತಾಳೆ. ಮತ್ತಾಯ 10ನೇ ಅಧ್ಯಾಯದಲ್ಲಿ ಮಗ ಅಪ್ಪನನ್ನು ಕೊಲ್ಲಬಹುದು, ಅಪ್ಪ ಮಗನನ್ನು ಕೊಲ್ಲಬಹುದು. ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಅತ್ತೆಗೆ ವಿರುದ್ಧವಾಗಿ ಸೊಸೆಗೆ ವಿರುದ್ಧವಾಗಿ ಅತ್ತೆ, ಪ್ರತಿಯೊಬ್ಬರಿಗೆ ಅವರ ಮನೆಯವರೇ ಕಡುವೈರಿಗಳಾಗುವರು. ಈ ರೀತಿ ಲೋಕನ ಸುವಾರ್ತೆ ಕೂಡ ನೋಡುವಾಗ ಇಂದಿನಿಂದ 5ರಲ್ಲಿ 3 ಬೇರೆ, 2 ಬೇರೆ ನಾನು ಏನು ಮಾಡ್ತೇನೆ, ವಿಂಗಡಿಸಿ ಬಿಡ್ತೇನೆ ಎಂಬುದಾಗಿ ದೇವರೇ ಸ್ವತಃ ಹೇಳಿದ್ದಾರೆ. ಒಂದು ಸಮಯದಲ್ಲಿ ಮನೆ, ಮಠ, ಹೆಂಡತಿ, ಮಕ್ಕಳನ್ನ ಬಿಡಬೇಕಂತ ಪರಿಸ್ಥಿತಿ ಬಂದರೂ ಈ ಲೋಕದ ಜೀವಕ್ಕಾಗಿ ಆಸೆ ಪಟ್ಟು ಬಿಡದೆ ಹೋದರೆ ನನ್ನ ಶಿಷ್ಯರಾಗಲು ಸಾಧ್ಯವಿಲ್ಲ. ಅದು ದೇವರಿಂದಲೇ ಆಗುವಂಥ ಕಾರ್ಯಗಳು ಪ್ರತಿ ಒಂದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರು ನನ್ನನ್ನು ಕೂಡ ಹೇಳಿದರು, ಹೆಂಡತಿಯನ್ನು ಬಿಟ್ಟ, ಮಕ್ಕಳನ್ನು ಬಿಟ್ಟ, ಅವರನ್ನು ಬಿಟ್ಟ, ಇವರನ್ನು ಬಿಟ್ಟ. ದೇವರು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ. ಇದೆಲ್ಲ ಲೋಕದ ವಿಷಯ, ಸೈತಾನನ ಕಾರ್ಯವಾಗಿದೆ. ಸರಿಯಾಗಿ ದೇವರ ಜ್ಞಾನ ಅವರಲ್ಲಿ ಬೆಳೆದಿಲ್ಲ. ದೇವರು ಅವರನ್ನು ಅಲ್ಲಿಗೆ ಕೈ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಪ್ರತಿ ಒಂದು ಆಗುವಂಥದ್ದು ದೇವರ ಕಾರ್ಯವಾಗಿದೆ. ಅದರಲ್ಲಿಯೂ ತಿಳ್ಕೊಳ್ಳುವಂಥ ವಿಷಯಗಳು ಅನೇಕ ಇವೆ. ಅದು ಹಿಂದೆ ನನ್ನ ಸಾಕ್ಷಿಯಲ್ಲಿ ಕೂಡ ಹೇಳಿದ್ದೇನೆ. ಅದಕ್ಕೆ ಅದು ದೇವರಿಗೆ ಗೊತ್ತಿರುವಂಥ ವಿಷಯ. ಪ್ರತಿಯೊಂದು ಕಾರ್ಯವಾಗುವುದು ದೇವರಿಂದಲೇ. ಯೆರೆಮೀಯ ಅಂತ ಒಂದು ಮನುಷ್ಯ ಇದ್ದಾನೆ, ಪ್ರವಾದಿ. ಬೈಬಲಲ್ಲಿ ಯೆರೆಮೀಯ ಅಂದರೆ ಕಣ್ಣೀರಿನ ಮನುಷ್ಯ ಅಂತೇಳಿ. ಆ ಮನುಷ್ಯ ಒಂದು ಮಾತನ್ನು ಹೇಳಿದ, ನನ್ನ ತಲೆಯ ಮೇಲೆ ನೀನು ಕೈ ಇಟ್ಟಿದ್ದರಿಂದ ನನ್ನ ಒಬ್ಬಂಟಿಯನ್ನಾಗಿ ಮಾಡಿದ್ದೀಯ ಅಂತ. ಯಾಕೆಂದರೆ
ದೇವರು ಅವರ ಸತ್ಯ ಸುವಾರ್ತೆಯನ್ನು ಸಾರಲಿಕ್ಕೆ ಯಾರನ್ನ ಗದರಿಸಬೇಕೋ, ಎಚ್ಚರಿಸಬೇಕೋ, ಯಾರಿಗೆ ಸತ್ಯ ಹೇಳಬೇಕೋ ಅದಕ್ಕೋಸ್ಕರ ದೇವರು ಪ್ರತಿಯೊಬ್ಬರನ್ನು ನೋಡಿ ಪ್ರತಿಯೊಬ್ಬರನ್ನೆಲ್ಲ ಯಾರ್ಯಾರನ್ನು ಬೇಕು ನೋಡಿ ಆರಿಸಿಕೊಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅವರು ಯಾವುದೇ ಕಾರಣಕ್ಕೂ ಹೆಂಡತಿ ಆಗಲಿ, ಗಂಡ ಆಗಲಿ, ಮಕ್ಕಳಾಗಲಿ, ಅಣ್ಣ ತಮ್ಮಗಳಾಗಲಿ ಅಂತ ವಿರೋಧ ಬಂದಾಗ ಯಾವ ಆಸ್ತಿ ಪಾಸ್ತಿ ಬದುಕೋದು ನೋಡೋದು ಹಿಂದೆ ಮುಂದೆ ನೋಡುವುದಿಲ್ಲ. ಅವರು ಹಿಂದೆ ದೇವರನ್ನೇ ಗುರಿ ಇಟ್ಟು ನೋಡಿ ಅವರು ಮುಂದೆ ಸಾಕ್ತಾರೆ. ಅಂಥವ್ರನ್ನು ದೇವರೇ ಎಲ್ಲ ರೀತಿಯಿಂದ ಪಾರು ಮಾಡಿಕೊಂಡು ಬರ್ತಾರೆ. ಹಾಗೆ ದಾವೀದರನ್ನು ಅನೇಕ ಪ್ರವಾದಿಗಳನ್ನು ಸಾಕ್ಷಿಗಳನ್ನು ಕೂಡ ದೇವರು ನಡೆಸಿದ್ದು ಇದುವೇ ಆಗಿದೆ. ಇದು ನನ್ನ ಜೀವಿತ ಕೂಡ ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಶ್ರಿತ ಏನು ಮನೆ ಮಠ ಇಲ್ಲದ, ಉದಾಹರಣೆಗೆ ಪೌಲ ಬಹಳ ದೊಡ್ಡ ಮನುಷ್ಯ ಆಗಿದ್ದ, ಎಲ್ಲ ಕ್ರೈಸ್ತರನ್ನು ಜೈಲಿಗೆ ತಲ್ಲವನು, ಬಡಿಯವನಾಗಿದ್ದ, ಆಗವನಿಗೆ ಎಲ್ಲವೂ ಇತ್ತು, ಎಲ್ಲರೂ ಅವನ ಮೇಲೆ ಬಹಳ ಪ್ರೀತಿಯಿಂದ ಇದ್ದರು. ಆಮೇಲೆ ದೇವರ ದರ್ಶನವಾದ ಮೇಲೆ ದೇವರವನನ್ನು ಬಿಡುಗಡೆ ಮಾಡಿದ ಮೇಲೆ, ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ ಮೇಲೆ ಅವನಿಗೆಲ್ಲರೂ ಬಡಿಯೋರು ದೂರ ಮಾಡಿದರು. ಪೌಲರು ಒಬ್ಬಂಟಿಗರಾದರು. ಅದಕ್ಕೆ ಪೌಲರ ಬಹಳ ಕಡೆ ಹೇಳಿದ್ದಾರೆ, ನಾವು ಮನೆ ಮಠ ಇಲ್ಲದೆ ಪರದೇಶಿಗಳಾಗಿದ್ದೇವೆ, ಲೋಕಕ್ಕೆ ಒಂದು ಕಸವಾಗಿದ್ದೇವೆ, ಮಳೆಯಲ್ಲಿ ನೆನಿಬೇಕು, ಚಳಿಯಲ್ಲಿ ನಡಗಬೇಕು, ಬಿಸಿಲಲ್ಲಿ ಒಣಗಬೇಕಾಗ್ತದೆ, ನಾವು ಬರೀ ಪರದೇಶಿಗಳಾಗಿದ್ದೇವೆ, ನಾವು ಯಾರಿಗೂ ಬೇಡದವರಾಗಿದ್ದೇವೆ ಎಂಬುದಾಗಿ, ಲೋಕಕ್ಕೆ ಒಂದು ಕಸ ಎಂಬುದಾಗಿ. ಯಾಕೆ ಸತ್ಯವನ್ನು ಹೇಳಿದಾಗ ಮಾತಾಡಿದಾಗ ಯಾರಿಗೂ ಬೇಡ. ಅವರು ಅವರಿಗೆ ಆಶಯ ಇಲ್ಲದವರು, ಅಂಥವರಿಗೆ ಆಶಯ ಕೊಡೋರು ಯಾರೇ ಆಗಿದ್ದಾರೆ? ದೇವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಇದು ಗೊತ್ತಿರೋರಿಗೆ ಗೊತ್ತಿದೆ, ಗೊತ್ತಿಲ್ಲದವರಿಗೆ ಅದಕ್ಕೆ ನಾವು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ದೇವರಿಗೆ ಆರಿಸಿಕೊಂಡು ಕಷ್ಟ ಸಂಕಟ ದುಃಖದಲ್ಲಿರುವಾಗ ಖಂಡಿತವಾಗಿ ದೇವರು ಬಿಡುವರಲ್ಲ. ಎಷ್ಟೋ ವಿಶೇಷ ನನ್ನ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳು ಕೂಡ ಎಷ್ಟೋ ವಿಶೇಷ. ಎಂತೆಂಥ ಅಪಘಾತಗಳಿಂದಲೂ, ಕಾಯಿಲೆಗಳಿಂದಲೂ, ಕಸದಿಂದಲೂ, ಶತ್ರುಗಳ ಕೈಯಿಂದಲೂ ಇದನ್ನು ಕೂಡ ಮೊನ್ನೆ ಆಗಿ ಕೂಡ ಸಾಕ್ಷಿ ನಾನು ಹೇಳಿದ್ದೇನೆ, ನೀವು ಕೇಳ್ತಾ ಬಂದಿದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನನ್ನ ಬಾಯಲ್ಲಿ ನುಡಿಸಿದಕ್ಕಾಗಿ ಇವತ್ತು ಕೂಡ ಎಷ್ಟೋ ವಿಶೇಷವಾಗಿ ನನ್ನನ್ನು ದೇವರು ನಡೆಸ್ತಾ ಇದ್ದಾರೆ. ದೇವರು ಎಂದಿಗೂ ದೇವರು ಆದುಕೊಂಡವರನ್ನು ಕೈ ಬಿಡುವರಲ್ಲ. ದೇವರ ಯಾರಿಗೆ ಆಶ್ರಿತನಾಗಿದ್ದಾರೋ, ಆಶ್ರಯ ದುರ್ಗವಾಗಿದ್ದಾನೋ ಅವರು ಖಂಡಿತವಾಗಿ ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಲೇ ಇದ್ದಾರೆ. ದೇವರಿಗೆ ಸ್ತೋತ್ರ. 20ನೇ ವಚನ. ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲೇ ಮರೆಮಾಡುತ್ತೀ. ನೋಡಿ, ವಿರೋಧಿಗಳು ಎಷ್ಟೇ ಮಾತಾಡಿದ್ರು, ಏನೇ ಪ್ರಯತ್ನ ಮಾಡಿದ್ರು, ಏನೇ ಒಳಸಂಚು ಮಾಡಿದ್ರು ಕೂಡ ಅಂಥವರ ಕೈಯಿಂದ ದೇವರು ಪಕ್ಷಿಗಳಿಗೆ ಬಳೆ ಒಡ್ಡಿದ್ದ ಬಳೆಯಿಂದ ಹೇಗೆ ಪಕ್ಷಿಗಳು ತಪ್ಪಿಸಿಕೊಂಡು ಹೋಗ್ತಾವೋ, ಪ್ರಾಣಿಗಳಿಗೆ ಬಳೆ ಒಡ್ಡಿದ್ದಾಗ ಪ್ರಾಣಿಗಳ ಬಳೆಯಿಂದ ಹೇಗೆ ತಪ್ಪಿಸಿಕೊಂಡು ಹೋಗ್ತಾವೋ, ಅದೇ ರೀತಿ ದೇವರಿಂದ ಆಯ್ಕೆಯಾದವರನ್ನ ದೇವರು ವಿರೋಧಿಗಳಿಂದ, ಒಳಸಂಚು ಮಾಡುವವರಿಂದ ತಪ್ಪಿಸಿ ಕಾಪಾಡಿದ್ದಾರೆ. ಇದು ನನ್ನ ಸಾಕ್ಷಿ ಕೂಡ. ನಾನು ಹಿಂದೆ ಹೇಳಿದ್ದೇನೆ, ಏನೇನೋ ಆಗಿ ದೇವರು ಒಂದು ಸಮಯದಲ್ಲಿ ನನ್ನನ್ನು ಯಾವ ರೀತಿ ರಕ್ಷಿಸಿದ್ರಂದರೆ, ಈಗಲೂ ಯೋಚನೆ ಮಾಡಿದರೆ ಒಂದು ವಿಚಿತ್ರವಾದ ವಿಷಯಗಳು ನೆನಪಿಗೆ ಬರ್ತವೆ. ದೇವರ ನಂಬಿಕೆ ಸ್ತೋತ್ರ. ಅದೇ ದಾವೀದರನ್ನು ಕೂಡ ಅದೇ ರೀತಿ ಕಾಪಾಡಿದ್ರು. ಎಲಿಯ ಪ್ರವಾದಿಗಳನ್ನು ಕೂಡ ಅದೇ ರೀತಿ ರಕ್ಷಿಸಿದ್ರು. ಅಬ್ರಹಾಂ, ಇಸಾಕ್, ಯಾಕೋಬರಿಗೂ ಕೂಡ ಅದೇ ಶಿಕ್ಷೆ ಬಂತು. ಹೊಸ ಒಡಂಬಡಿಕೆಯಲ್ಲಿ ಪೌಲನಿಗೂ ಅದೇ ಬಂತು, ಅನೇಕರಿಗೂ ಅದೇ ಬಂದು ಹೋಯಿತು. ದೇವರೇ ರಕ್ಷಿಸ್ತಾರೆ. ಎಲ್ಲ ಕಾರ್ಯವನ್ನು ದೇವರೇ ಮಾಡೋರಾಗಿದ್ದಾರೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಳಸಂಚುಗಳಿಂದ ನಿನ್ನ ಸಾನ್ನಿಧ್ಯದಲ್ಲಿ ಮರೆ ಮಾಡುತ್ತಿ. ದೇವರು ಖಂಡಿತವಾಗಿ ಬಿಡುವುದಿಲ್ಲ. ಕಾವಲು ದೂತರ ಮೂಲಕ ರಕ್ಷಣೆಯನ್ನು ಕೊಡ್ತಾರೆ. ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನ ಸಮಯವನ್ನು ಕೊಟ್ಟು ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ವಿವಾದಿಸುವ ನಾಲಿಗೆಗಳಿಂದ ಕೇಡಾಗದಂತೆ ಅವರನ್ನು ಗೌಪ್ಯ ಸ್ಥಳದಲ್ಲಿ ಅಡಗಿಸುತ್ತಿ. ನೋಡಿ, ಒಂದು ವೇಳೆ ಅವರನ್ನ ಮಾತಿನಲ್ಲಿ ಸಿಕ್ಕಿಸಬೇಕು, ಅವ್ರನ್ನ ಸೋಲಿಸಬೇಕು, ಹೊಡಿಬೇಕು, ಅವರ ತಪ್ಪುಗಳನ್ನ ಹೇಳಬೇಕು ಅಂತೇಳಿ ನಾನಾ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಇದ್ದರು. ಗೌಪ್ಯ ಸ್ಥಳದಲ್ಲಿ ದೇವರು ಅಂಥವರ ಎದುರಿಗೆ ಸಿಕ್ಕದ ಹಾಗೆ, ಅವರ ಮಾತುಗಳಿಗೆ ಸಿಕ್ಕದ ಹಾಗೆ ದೇವರು ಆದುಕೊಂಡು ಗೌಪ್ಯವಾದ ಸ್ಥಳದಲ್ಲಿ, ಯಾರಿಗೂ ಗೊತ್ತಿಲ್ಲದ ಸ್ಥಳದಲ್ಲಿ ತಗೊಂಡೋಗಿ ಅಡಗಿಸಿಡ್ತಾರೆ. ಈಗ ದಾವೀದರನ್ನು ಕೂಡ ಹಾಗೆ ಅಡಗಿಸಿಟ್ರು, ಎಲಿಯ ಪ್ರವಾದಿಯನ್ನು ಕೂಡ ಹಾಗೆ ಅಡಗಿಸಿಟ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಂದು ಸಮಯದ ನನ್ನಲ್ಲಿ ಕೂಡ ನಾನು ಇದನ್ನು ಹಿಂದೆ ಹೇಳಿದ್ದೇನೆ, ಬಹಳ ವಿರೋಧ ಬಂದಾಗ ಏನೇನು ಆಗಬೇಕು, ನಾನು ಅರೆಸ್ಟ್ ಆಗಬೇಕಿತ್ತು, ಜೈಲಿಗೆ ಹೋಗಬೇಕಿತ್ತು. ಆ ಸ್ಥಳದಲ್ಲಿ ಒಂದು ಬುದ್ಧಿಮಾಂದ್ಯರ
ಆಶ್ರಮದಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಬಹಳ ಕಾಡೊಳಗೊಂದು ಆಶ್ರಮ, ಅಲ್ಲಿ ತಗೊಂಡೋಗಿ ದೇವರು ನನ್ನನ್ನು ಅಡಗಿಸಿಟ್ರು. ದೇವರ ನಮಗೆ ಸ್ತೋತ್ರ. ಅದು ಕೂಡ ಗೊತ್ತಾದಾಗೆ ಅಲ್ಲಿಂದ ಏನು ಮಾಡಿದರು, ದೇವರ ಮೊಟ್ಟ ಮೊದಲು ದರ್ಶನ ಕೊಡುವ ಸ್ಥಳಕ್ಕೆ ಅಲ್ಲಿಂದ ದೇವರೊಂದು ಆರಿಸಿಕೊಂಡವರ ಮುಖಾಂತರ ನನ್ನನ್ನು ಕರ್ನಾಟಕ ಗಡಿ ದಾಟಿ ಕೇರಳಕ್ಕೆ ಹೋಗುವಾಗೆ ದೇವರು ಕಳಿಸಿಕೊಟ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಮತ್ತೆ ಕರ್ನಾಟಕಕ್ಕೆ ಬಂದು ಅನೇಕ ಕಡೆ ಹೋಗುವಂತ ಇತ್ತು ಗೌಪ್ಯವಾದ ಸ್ಥಳದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಆ ಸಮಯ ಈಗ ಕಳೆಯಿತು. ದೇವರು ನಮ್ಗೆ ಯಾರಿಂದ ಏನು ಮಾಡೋಕ್ಕೂ ಆಗಲಿಲ್ಲ. ಎಲ್ಲ ರಕ್ಷಣೆಯಿಂದಲೂ ಪ್ರತಿಯೊಬ್ಬರಿಂದಲೂ ಎಲ್ಲ ಏನೇನೋ ಒಳಸಂಚು ಮಾಡಿದ್ರು. ಯಾರಿಂದ ಏನು ಮಾಡೋಕ್ಕೂ ಆಗಿಲ್ಲ. ಇವತ್ತು ಕೂಡ ಇದು 71ನೇ ವರ್ಷ ನಡೀತಾ ಇದೆ. ದೇವರು ನನ್ನನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಯಾರಿಂದಲೂ ಏನೇ ಬಂದರೂ ಏನೇ ಯೋಚನೆ ಮಾಡಿದರೂ ದೇವರು ತಪ್ಪಿಸುವವರಾಗಿದ್ದಾರೆ. ಆದ್ದರಿಂದ ನಮ್ಮ ಭರವಸೆಯನ್ನು ನಾವು ಕಳೆದುಕೊಳ್ಳಬಾರದು. ಮುತ್ತಿಗೆ ಹಾಕಲ್ಪಟ್ಟಿರುವ ನಗರದಲ್ಲಿದ್ದ ನನಗೆ ತನ್ನ ಕೃಪೆಯನ್ನು ಆಶ್ಚರ್ಯಕರವಾಗಿ ತೋರಿಸಿದ ಯೆಹೋವನಿಗೆ ಸ್ತೋತ್ರ. ಇಡೀ ದಾವೀದರಸರಿಗೆ ಇಡೀ ನಗರ, ಪಟ್ಟಣಕ್ಕೆ ಪಟ್ಟಣ, ಊರಿಗೆ ಊರೆಲ್ಲ ಪಟ್ಟಣವೇ ಇಡೀ ವಿರೋಧ ಬಂದಿತ್ತು. ಮುತ್ತಿಗೆ ಹಾಕಿದ್ರು, ಹೊಡಿಬೇಕು ಕೊಡಬೇಕು ಅಂತ. ಯಾಕೆಂದರೆ ವಿರೋಧಿಗಳು ಇವತ್ತು ಲೋಕದ ಜನಗಳು ಜಾಸ್ತಿ. ಆದ್ದರಿಂದ ಈ ಸತ್ಯ ಸುವಾರ್ತೆಗಳು ಅಥವಾ ಸತ್ಯ ವಿಷಯ ಯುದ್ಧವನ್ನು ಮಾತಾಡುವಾಗ ದೇವರ ವಿಷಯ ಮಾತಾಡೋರು ಯಾರಿಗೂ ಬೇಡ. ಆದ್ದರಿಂದ ಇಡೀ ಪಟ್ಟಣವೇ ದಾವೀದರಸರಿಗೆ ವಿರೋಧವಾಗಿತ್ತು. ಅಲ್ಲಿಂದ ದೇವರು ಅಡಗಿಸಿದ್ರು. ನೋಡಿ ದೇವರ ಕಾರ್ಯ. ಹಾಗೆ ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮ್ಮನ್ನು ಕರೆದಿರುವುದಾದರೆ, ನಡೆಸುವುದಾದರೆ ವಿರೋಧಿಗಳಿಂದಲೂ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ದೇವರು ಎಂದಿಗೂ ಕೈ ಬಿಡುವವರಲ್ಲ. ವಿರೋಧಿಗಳಿಗೆ ಸೋಲನ್ನು ಉಂಟು ಮಾಡುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತು ನೀವು ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರು ಕೂಡ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ದೇವರು ನಿಮ್ಮಿಂದ ಯಾವ ರೀತಿ ರಕ್ಷಣೆ ಇದೆ, ಯಾವ ರೀತಿ ನೀವು ರಕ್ಷಿಸ್ತೀರಿ ವಿರೋಧಿಗಳಿಂದ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳುವಂತೆ ಅವರಿಗೂ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಲು ಚೆನ್ನಾಗಿ ಕೇಳಿ ಓದಿ ಮಾಡಿ ತಿಳಿದುಕೊಳ್ಳುವಂತೆ ಅವರವರ ಮಕ್ಕಳಿಗೂ ಇದನ್ನು ತಿಳಿಸಿ ಸಂಪೂರ್ಣ ಭರವಸೆ ನಿಮ್ಮಲ್ಲಿ ಇಡುವಂತಾಗಲಿ. ಇತರರಿಗೂ ಸಾಕ್ಷಿಗಳಾಗಲಿ. ಏನಾದರೂ ವಾಕ್ಯಗಳಿಗೆ ತಪ್ಪಿ ಹೋಗಿದ್ದರೂ ಅವರನ್ನು ಕ್ಷಮಿಸಿರಿ ಸ್ವಾಮಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ಸರ್ವ ಸೃಷ್ಟಿಕರ್ತನದ ದೇವರು ನೀವೊಬ್ಬರೇ. ನಿಮ್ಮ ಪ್ರೀತಿ ಸಹಾಯಕ ಎಲ್ಲದಕ್ಕೂ ಕಾರಣವಾಗಿದೆ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೀನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೀನ್.